गाड़ी में क्या लोड ಹೌದಾ ಮಾತಾಡ ಇಲ್ಲಿ ಮಾತಾಡ ನೋಡಿ ಅದು 15 ಎಲ್ಲ ಎಷ್ಟು ಕಷ್ಟ ಪಡ್ತಾರೆ ಅವ್ರ ಜೀವನಕ್ಕೋಸ್ಕರ भैया अपन 1200 किलोमीटर वटी ओडियो 1200 दयापति में पॉलिटिक्स का आओ टीवी के क्या ಇವರ ಅಭಿಪ್ರಾಯ ಈ ಮತ್ತೆ ಅಲ್ಲಿ ಹೋದ್ಮೇಲೆ ಅವರಿಗೆಲ್ಲ ರೆಸ್ಟೋರೆಂಟ್ ಇಷ್ಟಪಡ್ತಾರೆ ಇವರಿಗೆ ಸ್ಯಾಲರಿ 1500 ಫ್ಯಾಮಿಲಿ ಗೋಸ್ಕರ చేస్తున్నా फैमिली में ओनली काम कर ಹೇಳುತ್ತಾ ಓಕೆ ಸೊ 1000 ಪ್ರಾಬ್ಲಮ್ ಇದೆ ನಮಸ್ಕಾರ ನಾನು ನಿಮ್ಮ ಪುಟ್ಟ ಗಣೇಶ್ ಇವತ್ತು ನಾವು ಸೇಮ್ ಏನೋ ಬ್ಯಾಟ್ ಆಡಕ್ ಹೋಗ್ತೀವಲ್ಲ ಹಂಗೆ ಒಂದು ಗಾಡಿ ಆಡಕ್ ಹೋಗ್ತೀನೋ ಇಲ್ಲಿ ಒಬ್ರು ಬ್ರದರ್ ಲಾರಿ ಕಳಿಸಿದ್ರು ಅವ್ರ ಜೊತೆ ಹೋಗ್ತಿದೀನಿ ಹಾಯ್ ಬ್ರೋ ತುಮಾರ ನಾಮ್ ಸತೀಶ್ ಕುಮಾರ್ ಎಲ್ಲಿಂದ ಬಂದಿರೋದು ತಮಿಳುನಾಡು ಸೇಲಂ ಇವರು ತಮಿಳುನಾಡಿಂದ ಬಂದಿರೋದು ತಮಿಳುನಾಡು ಅರಸೀಕೆರೆ ಅರಸೀಕೆರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದಾರೆ ಅವ್ರ ಜೊತೆ ನಾವು ಈಗ ಡ್ರಾಪ್ ತಗೊಂಡಿದೀವಿ ಎಷ್ಟು ವರ್ಷದಿಂದ ಮಾಡ್ತಿದೀರ ಸರ್ವಿಸ್ 50 years 50 50 or 50 50 50 years experience ಈ ಗಾಡಿನ ಓಡಿಸ್ತಿದೆ ಅಂದ್ರೆ ಅದು ಟ್ರಾವೆಲ್ ಒಂದು ಎಷ್ಟು ವರ್ಷ ನಿಮಗೆ ಕಿಡ್ನೇ ವರ್ಷ 15 ವರ್ಷ ಇವ್ರು ನೋಡಿಲ್ಲ ಅಕ್ಕ ನಗಾಡ್ತಿರಲ್ಲ ನಾನು ಮಾತಾಡಕ್ ಇದ್ದೀವಿ ಮಾತಾಡ ನೋಡಿ ಐ ಥಿಂಕ್ ಅದು 15 years ಇಂದ ಗಾಡಿ ಓಡಿಸ್ತಿರ್ಬೋದು ದೆನ್ ಇವ್ರ ಜೊತೆ ಅವರ ಟ್ರಾವೆಲ್ ಏನ್ ಹೇಳ್ತೀರಾ ಯುವಕರಿಗೆ ಇದಾರಲ್ಲ ನಿಮಗೆ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ಲ 2010 ಅರೌಂಡ್ 15 years 15 not 50 years ಇಲ್ಲಿ ಇವಳು ನಮ್ಮ ಅಕ್ಕ ನಗಾಡ್ತಿದ್ದಾಳೆ ಅವ್ರೇನು ಹುಟ್ಟಾಗಿದ್ದ ಗಾಡಿ ಓಡಿಸ್ತಿದಾರ 50 years ಅಂದ್ರೆ ಅದಾಗಲ್ಲ ಸೊ 15 years ನಾವ್ ಈ ತರನೇ ಒಬ್ರೆಲ್ಲ ಒಬ್ಬರ ಜೊತೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ನಮ್ಮ ಇದರಿಂದ ಏನೋ ಒಂದು ಡೆಸ್ಟಿನೇಷನ್ ಏನೋ ಅನ್ಬೋದು देन तमिलनाडु में क्या सर सेलम देयर land is there सेलम farming is there सेलम द big city big city सेलम big city तमिल हिंदी only तमिल हिंदी नॉर्मल कन्नड़ ಕನ್ನಡ ನೈಟ್ ಮಲಯಾಳಂ ಬರಲ್ಲ ಮಲಯಾಳಂ ಬಟ್ ಅರಿಯೋ ಕನ್ನಡ ಫಾರ್ ಮೀ ಕನ್ನಡ ಕೊಂಚಂ ಕನ್ನಡ ಇಂಗ್ಲಿಷ್ ಅಂಡ್ ಲಿಟಲ್ ಇಂಗ್ಲಿಷ್ ನಾರ್ಮಲ್ ಕುछ ಹಿಂದಿ ಅದ ಆಡಿ ಒಳ್ಳೆ ಇದು ಒಂದು ಸೈಲೆಂಟ್ ಮ್ಯಾನೇಜರ್ வண்டி அவன் தான் காட்டுல எவனா ஒருத்தன் சாஞ்சி போடுறான் பன்னெண்டுக்கான சாஞ்சி விட்டான் இந்த பக்கம் ரோட்ல ஓமலூர்ல அதுலயே 3 மணி நேரம் பிளாக் மாமா இங்க இருந்து வந்தேன் அவனை பார்த்துட்டு வந்து உடனே போய் வண்டி எடுத்துட்டேன் 9:15 என்னமோ நிப்பாட்டி 12:30 எடுத்த மாமா மறுபடியும் गाड़ी में क्या लोड पाउडर powder. Powder. Powder is விவசாயத்துக்கு நான் பவுடர்
ಫರ್ಟಿಲೈಸರ್ ಹಾ ಗೊಬ್ಬರ ಇದೆಯಂತೆ ಗಾಡಿಗೆ कहाँ से आया ಬೆಂಗಳೂರು ಅವರು ಬೆಂಗಳೂರು ಹೊಸೂರ್ ಬ್ಯಾಂಕ್ ಹೊಸ ಬೆಂಗಳೂರಿಂದ ಬರ್ತಿದ್ದಾರೆ ಸೊ ನನಗೆ ಸ್ವಲ್ಪ ಹಿಂದಿ ಬರುತ್ತೆ ಸೊ ಅದರಿಂದ ಈಗ ಬೇರೆ ಬಟ್ ಇನ್ನೊಂದು ತಿಂಗಳಲ್ಲಿ ನೀಟಾಗಿ ಕಲಿತಿದ್ದೀನಿ ಮತ್ತೆ ಅನ್ಕೊಂಡಿದ್ದೀನಿ ಕಲಿತೀನಿ ಹಿಂದಿ ಕಲಿಯೋದು ಈಸಿ ಬಟ್ ಮಾತಾಡ್ತಾ ಇರ್ಬೇಕಷ್ಟೇ ஜி இது உங்க வீடியோ மட்டும் தானே போயிட்டு இருக்கு ಹಾ அதர் வீடியோ போலல சரி காடியில வேற பேசஞ்சர் எல்லாம் ஏத்தக்கூடாது ಕೂರ್ಸಂಗಿಲ್ಲ உங்களெல்லாம் ஏத்தக்கூடாது இந்த வண்டியில வீடியோ பப்ளிக் வெளியில போட்டுறாங்க यूट्यूब ने नहीं डाला யூடியூப் பேஸ்புக்ல போடுறாங்க இந்த வண்டி இருக்குல்ல हाँ இந்த வண்டியில இப்ப நான் டிரைவர் மட்டும் தான் ஒன்லி ஒன்னு நபர் இருக்கணும் हाँ நீங்களாம் ஏத்தக்கூடாது हाँ இந்த வண்டி இது ஃபயர் வண்டி இல்ல हाँ அதனால சேஃப்டி இருக்காதுன்னு हाँ ஏத்தக்கூடாது இப்ப அவங்க லேடி இருக்காங்கல்ல हाँ இவங்களாம் இந்த வண்டியில ஏத்தக்கூடாது அவங்க உங்களெல்லாம் ஒன்லி ஒரு டிரைவர் மட்டும் தான் இருக்கணும் இந்த வண்டியில ஆர்டிஓ ரூல்ஸ் ಆಡಿಯೋ ಪೊಲೀಸ್ ರೂಲ್ಸ್ ಅಂದ್ರೆ ಈ ಗಾಡಿಲಿ ಯಾರು ಪ್ಯಾಸೆಂಜರ್ ಕೂರ್ಸಂಗಿಲ್ವಂತೆ ಸೊ ಅವರು ಏನ್ ಹೇಳ್ತಿದ್ದಾರೆ ಒನ್ಲಿ ಒನ್ ಡ್ರೈವರ್ மட்டும் தான் ಓನ್ಲಿ ಡ್ರೈವರ್ ಮಾತ್ರ ಕೊಡ್ಬೇಕಂತೆ ಈ ವಿಡಿಯೋನ ಯೂಟ್ಯೂಬ್ ಗೆ ಅಥವಾ ಫೇಸ್ಬುಕ್ ಗೆ ಎಲ್ಲೋ ಹಾಕ್ಬೇಡಿ ಅಂತ ಹೇಳ್ತಿದ್ದಾರೆ RTO ರೂಲ್ಸ್ ಇದೆಯಂತೆ ಅಂದ್ರೆ ಫೈರ್ ಎಕ್ಸ್ಟೆನ್ಷನ್ಸ್ ಏನು ಇಲ್ವಲ್ಲ ಸೊ ಅದಕ್ಕೋಸ್ಕರ ಡ್ರೈವರ್ ಮಾತ್ರ ಈ ಗಾಡಿಗೆ ಹೋಗ್ಬೇಕು ಯಾರನ್ನೂ ಕೂರ್ಸಂಗಿಲ್ಲ ಯಾವ ಲೇಡೀಸ್ ಕೂರ್ಸಂಗಿಲ್ಲ ಬಟ್ ಇವರು ಏನ್ ನಾವು ಅಡ್ಡ ಹಾಕ್ಸೋಲ್ಲ ಅನ್ನೋ ಒಂದು ಕೈಂಡ್ನೆಸ್ ಅಲ್ಲಿ ತೋರಿಸ್ಕೊಂಡ್ ಬಂದಿದ್ದಾರೆ ಅಂಡ್ ಇವ್ರದೊಂದು ಇನೋವೇಟಿವ್ ಆಗಿ ಮಾಡಿದ್ದಾರೆ ಚಾರ್ಜರ್ ಜೊತೆ ನೋಡಿ ಯಾವ ತರ ಒಂದು ಫೋನ್ ಇಟ್ಕೊಳ್ಳಕ್ಕೆ ಅವ್ರ ಬಾಕ್ಸ್ ನ ಇಟ್ಕೊಂಡಿದ್ದಾರೆ ಕಾಣಕಾಯೋ ಆಯ್ತು ಚಿತ್ರಾನ್ನ ಚಿತ್ರಾನ್ನ ಚಂದ್ರಪಟ್ಟಣಮೇ அந்த எடியூர் பைபாஸ் ಯಡಿಯೂರು குணிகல் ಕುಣಿಗಲ್ में ಸ್ನೇಹಿತು ಹೌದು. ಕುಣಿಗಲ್ में ನವೀನ್ ಅಂತ ನಮ್ ಫ್ರೆಂಡ್ ಇದ್ದಾನೆ ಕುಣಿಗಲಲ್ಲಿ ಅವನ ಬಗ್ಗೆ ಹೇಳ್ತಿದ್ದ ಅವ್ರು ಕುಣಿಗಲಲ್ಲಿ ಊಟ ಮಾಡಿದ್ರಂತೆ ತಿಂಡಿ ತಿಂದಿದ್ರು ಸೊ ಡ್ರೈವಿಂಗ್ करोगे इजी और डिफिकल्ट टेंशन क्या टेंशन क्या ಇವೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಅವ್ರ ಜೀವನಕ್ಕೋಸ್ಕರ பையா அப்ப 1200 கிலோமீட்டர் வண்டி ஓடிடும் 1200 क्यों टेंशन நான் இப்ப டென்ஷன்னா இப்ப பார்த்தா லோடு எமர்ஜென்சி லோடு நான் இப்ப என்ன சொல்றது நேற்று ஈவினிங் சார் டைம் 4 बजे எந்திரிச்சு டிரைவிங் ஸ்டார்ட் பண்ணது காடிய தமிழ்நாட்டுல இன்னமும் டிரைவிங் பண்ணிட்டே தான் இருக்கான் நோ ரெஸ்ட் வந்துட்டே இருக்கு இதுவரையிலும் 500 கிலோமீட்டர் வந்திருக்கேன் ನೋಡಿ ಬೆಳಿಗ್ಗೆ सबसे 4 बजे ಸ್ಟಾರ್ಟ್ ತಮಿಳ್ನಾಡಲ್ಲಿ 4 ಗಂಟೆ ಬಿಟ್ಟರು ರೆಸ್ಟ್ ಇಲ್ದಲೆ ಹಾಗೆ ಡ್ರೈವಿಂಗ್ 550 ಕಿಲೋಮೀಟರ್ ಇವರೆಗೂ வந்திருக்கு வண்டி ಇಲ್ಲಿವರೆಗೂ 550 ಕಿಲೋಮೀಟರ್ ಡ್ರೈವ್ ಮಾಡಿದಾರಂತೆ ಇವ್ರಿಗೆ ಒಂದು ಟೆನ್ಷನ್ ಏನಂತ ಹೇಳಿದ್ರೆ ರೆಸ್ಟ್ ಇಲ್ದಲೆ ಗಾಡಿ ಓಡಿಸ್ತಿದಾರಲ್ಲ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಸೊ ಅದಕ್ಕೋಸ್ಕರ ಸೊ ಟೆನ್ಷನ್ ರೆಸ್ಟ್ ನಹಿ ರೆಸ್ಟ್ ಇಲ್ವಲ್ಲ ಅದಕ್ಕೋಸ್ಕರ ಯಾವ ತರ ಅಂದ್ರೆ ಗಾಡಿ ಓಡಿಸೋ ಸುಮ್ನೆ ಇಲ್ವಲ್ಲ ರೋಡ್ ಎಮರ್ಜೆನ್ಸಿ ಇಲ್ಲ ಮಾರ್ಕಿ ಫೋನ್ பண்ணிட்டே இருக்காங்க ದೊಡ್ಡ ಎಮರ್ಜೆನ್ಸಿ ಇದೆ ಅಂತೆ ಸೊ ಅದಕ್ಕೋಸ್ಕರ ಅರಸೀಕೆರೆ ಮೇಲೆ ಲೋಡ್ ಚಿಕ್ಕಮಂಗ್ಳೂರು ಲೋಡ್ ಹಾಕ್ಬೇಕಂತೆ ಸೊ ಚಿಕ್ಕಮಂಗ್ಳೂರಿಗೆ ರೋಡ್ ತಗೋಲ್ಲ அன்லோட் பண்ணிட்டு உடனே தமிழ்நாடு அப்படியே போவோம் மறுபடியும் 600 கிலோமீட்டர் மறுபடியும் எம்டி உடனே ಮತ್ತೆ ಈಗ ಏನಲ್ಲಿ ಅನ್ಲೋಡ್ ಮಾಡಿ ಮತ್ತೆ ರೆಸ್ಟ್ ಇಲ್ದೇನೆ ಇದಕ್ಕೆ ಹೋಗ್ಬೇಕು தமிழ்நாடு போய் ஹவுஸ் போய் தான் ரெஸ்ட் இந்த மேல
ಇವರು ತಮಿಳ್ನಾಡಿಗೆ ಇಲ್ಲಿಂದ ಅನ್ಲೋಡ್ ಮಾಡಿ சேலம் போய் தான் ரெஸ்ட். ತಮಿಳ್ನಾಡಿಗೆ ಹೋದ್ಮೇಲೆ ಅಲ್ಲಿ ರೆಸ್ಟ್, ಮತ್ತೆ ರೆಸ್ಟ್ ತಗೊಳ್ಳೋದು, ಅಲ್ಲಿವರೆಗೂ ರೆಸ್ಟ್ ಇಲ್ಲ ನೋಡಿ. ಅಪ್ ಅಂಡ್ ಡೌನ್ ಟೈಮ್ ಸಿಂಗಲ್ 600, மறுபடியும் சிங்கிள் எம்டி 600, 1000 1000 200 ಕಿಲೋಮೀಟರ್ ಡ್ಯೂಟಿ. ಅವರು ಅಂದ್ರೆ ಅಷ್ಟು ಕಿಲೋಮೀಟರ್ ಹೊಡಿತಾರೆ. அது வந்து ரெஸ்ட் 1200 ಕಿಲೋಮೀಟರ್ ಓಡ್ನதுக்கு அப்புறம் ಟೋಟಲ್ 2400 ಕಿಲೋಮೀಟರ್. ಈ ಕಡೆಯಿಂದ 2000 ரெஸ்ட் இருந்தா நாளைக்கு காலையில தான் நம்ம தூங்க முடியும். ಆದ್ರೆ ಏನಿದ್ರು ಫುಲ್ ಎಲ್ಲ ಅನ್ಲೋಡ್ ಮಾಡಿ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅವರಿಗೆಲ್ಲ ರೆಸ್ಟ್ ಅನ್ನೋದು. சம்பளம் 1000 ரூபாய் தான், 1500 ரூபாய் தான் வரும். 1500 தான் வரும் சேலரியே. 1000 ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಇವರಿಗೆ ಸ್ಯಾಲರಿ 1500. ಫ್ಯಾಮಿಲಿಗೋಸ್ಕರ ಕಷ್ಟನ. फैमिली में ओनली काम करो और मैरिज चाइल्डहुड चाइल्ड कितना बच्चों 4th स्टैंडर्ड पढ़ रहे. कितना बच्चों 2 भैया. 4 ಜನ ಸರ್, 2 ಜನ ಮಕ್ಕಳಿದ್ದಾರೆ ಅಂತೆ. ಈಗ 4th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾರೆ ಅಂತ. ಇಂಗ್ಲಿಷ್ ಮೀಡಿಯಂ ಬರಲ್ಲ, ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್. ಇವ್ರು CBSE ಸ್ಕೂಲಿಗೆ ಕಳಿಸ್ತಾವ್ರೆ ಇವ್ರ ಮಕ್ಕಳ. कहाँ कहाँ ಅವರಾ हाँ 4th ಸ್ಟ್ಯಾಂಡರ್ಡ್. कहाँ से स्कूल? சேலம் में. सेलम में. நான் டிப்ளமோ மெக்கானிக்கல் இன்ஜினியரிங். நான் டிரைவர். டிப்ளமோ I also engineer, electrical engineer. மெக்கானிக்கல். ஆனா பாஸ் ஆயிட்டு தான் டிரைவர் ஆயாச்சு. ಆಕ್ಚುಲಿ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದು, டிப்ளமோ மெக்கானிக்கல் இன்ஜினியர். ಪಾಸ್ ಔಟ್ ಕಿತ್ನೆ ಬ್ಯಾಚ್? ಪಾಸ್ ಆಯಾச்சு. ಅಲ್ಲ ಬ್ಯಾಚ್ 2018 ಬ್ಯಾಚ್. ನಾವು ಡಿಪ್ಲೊಮಾ ಸಾರಿ 2008 ಅಲ್ಲಿ ಡಿಪ್ಲೊಮಾ ಪಾಸ್ ಔಟ್. ಈಗ ಡ್ರೈವಿಂಗ್ ಮಾಡ್ತಿದ್ದಾರೆ. ಅಪ್ರೆಂಟಿಸ್ பண்ணல. ಅದನ್ನು ಸಾರಿ ಡಿಪ್ಲೊಮಾ ಸಾರಿ ಐಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ITI ಅಪ್ರೆಂಟಿಸ್ ಐಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. MMB ಮೋಟಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಭಯ ಲೆಫ್ಟ್ಲೆಯಾ ಕಾಲೇಜಾ? ಮೇ ಆಯ್ ಥ್ಯಾಂಕ್ ಯು. ಓಕೆ. ಇಂಗ್ಲಿಷ್ ಬರಲ್ಲ, ಕನ್ನಡ ಹಿಂದಿ ಹೊರತು ಬರಲ್ಲ. ಏನೋ ಬ್ಯಾರೇಜ್ ಮಾಡ್ತಾ ಇದ್ವಿ. ಸರಿ, ಥ್ಯಾಂಕ್ಸ್. வந்துட்டலே. டோர் நல்லா சாத்திங்க. நல்லா இருக்கா? ஓகே. ಈ ಸ್ಕೂಲಾ? ಆ ಸ್ಕೂಲ್ ITI ಕಾಲೇಜ್. ಓ, ನಿಮ್ಮ ಲೇಡಿ ಕಾಲೇಜಾ? ಕಾಲೇಜ್ ಟೀಚರ್ ITI में. ಓ, ಟೀಚರ್. मैं आल्सो टीचर इन इंग्लिश में, सिंगला प्राइवेट स्कूल में. ओ सर. हाँ सर. तो तमिल फिल्म देखो. ಯಾವ ಹೀರೋ? कौन हीरो लाइक? so कौन हीरो लाइक? तमिलिया? विजय. विजय तलपति. तलपति में पॉलिटिक्स का आओ. टीवी के. क्या योर अभिप्राय? विजय दा. विजय ಬಗ್ಗೆ ಏನು ಅನ್ಸುತ್ತೆ? क्या योर ओपिनियन? सूपर दा. मैं आल्सो विजय तलपति फैन. फर्स्ट अजीत फैन. अजीत. அப்புறமே விஜய் பொலிட்டிக் வந்தோடனே நாங்க எல்லாம் ATM கே ஜெயலலிதா அந்த பீரியட்ல இருந்தோம். இப்ப விஜய் வந்தோடனே விஜய்க்கு மாறியாச்சு எல்லாம் டிவிக்கு. ಇವರು ಫಸ್ಟ್ ಜಯಲಲಿತಾ ಫ್ಯಾನ್ಸ್ ಅಂತೆ, ಈಗ ADMK. ಬಟ್ ಈಗ இப்ப டிவிக்கு விஜய். ಸ್ಟಾಲಿನ್ நம்ம नहीं स्टालिन नहीं, நம்ம नहीं. तो क्या योर अभिप्राय? कौन जीते ने इलेक्शन? कौन वन इलेक्शन?
ಏಪ್ರಿಲ್ ವರ್ಮಾಡ್ಗ ಯಾರ್ ಗೆಲ್ಬೋದು ಟಿವಿಗೆ ಟೀಕೆ ಎಲ್ಲ ವಿಜಯ್ ಮೇಲೆ ಜಾಸ್ತಿ ಕ್ರೇಜ್ ಇದೆ. ವಿಜಯ್ ಎಲ್ಲ ಮಾಡ್ತಾರೆ ಇಲ್ಲ ಏನೋ ಗೊತ್ತಿಲ್ಲ. ನೋಡೋಣ ಇವ್ರು ಮೈ ಫ್ಯಾಮಿಲಿ ஃபுல் ஏடிஎம்கே ಹಾ மை பைக் ஸ்டிக்கர் ஃபேமிலி காலண்டர் வீட்ல ஹோம்ல ಹಾ வீட்ல பெயிண்ட் எல்லாம் ஏடிஎம்கே ಹಾ இப்ப அப்படியே டோட்டல் ஃபேமிலியே டிவிக்கு ಹಾ அப்படியே சேஞ்ச் ஆயாச்சு ಇವ್ರ ಫ್ಯಾಮಿಲಿ ಫಸ್ಟ್ ಎಲ್ಲ ಎಡಿಎಂಕೆ ಫಸ್ಟ್ ಎಲ್ಲ ಎಡಿಎಂಕೆ ಇದ್ರಂತೆ. ಈಗ ஸ்டிக்கர் காலண்டர் ಎಲ್ಲ ವಿಜಯ್ಗೆ ஏடிஎம்கே இருந்தது அம்மா ಅಮ್ಮ ಅದೇ ಜಯಲಲಿತಾ ಹೆಚ್ಚು எடப்பாடியார் ಹಾ இபிஎஸ் ಹಾ இப்போ டிவிக்கு விஜய் ನೋಡುಗರು ಎಲ್ಲಾ ಲ್ಯಾಂಗ್ವೇಜ್ ಕಲಿಬೇಕು. ಯಾಕೆಂದ್ರೆ ಇಂತ ಮಾತಾಡಿದ್ರೆ ಸಿಕ್ತಾಗ ಏನಾದ್ರೂ ಒಂದ್ ಮಾತಾಡಿಸ್ಬೋದು. ಸೊ ನಂಗೆ ಸ್ವಲ್ಪ ಇಂಗ್ಲಿಷ್ ಬರ್ತಾರೆ ಬಟ್ ಫುಲ್ ಸ್ಟೇಟ್ ರೋಡ್ ಅಲ್ಲಿ ಹಾಕ್ಸಿಕರ ಹಸಿಕರ ಸ್ಟ್ರೈಟ್ ಸರ್ ನಂಗೆ ಸ್ವಲ್ಪ ಇಂಗ್ಲಿಷ್ ಬರ್ತಾರೆ ಬಟ್ ನಾನು ಇಂಗ್ಲಿಷ್ ಅಲ್ಲೇ ಮಾತಾಡಕ್ ಹೋಗ್ತೀನಿ ಎಷ್ಟೊಂದಕ್ಕೆ. ಸೊ ಡ್ರೈವಿಂಗ್ ಈಸಿ ಡ್ರೈವಿಂಗ್ ಸಿಕ್ಕಾವು ಡ್ರೈವಿಂಗ್ ಈಸಿ டிரைவிங் ஈஸி தான் வீட்டுக்கு போக முடியாது இல்ல ஃபேமிலி பார்க்க முடியாது தூங்க முடியாது அதெல்லாம் இருக்குல்ல ಡ್ರೈವಿಂಗ್ ಈಸಿನೇ ಐತೆ ಬಟ್ ಲೈಫ್ ಲೀಡ್ ಮಾಡೋದು ಕಷ್ಟ. இப்ப இது ஸ்டேட் அதர் ஸ்டேட் நான் சிங்கிள் டிரைவர் தான் எனி ப்ராப்ளம்னா சிங்கிள் ஆளு தான் அதெல்லாம் ஃபேஸ் பண்ணணும்ல ಸೇಫಾ ಡ್ರೈವ್ பண்ணோம் ಸ್ಟೇಟ್ ಅದರ್ ಸ್ಟೇಟ್ ಇಲ್ಲ ಇವ್ರು ಹೇಳ್ತಿದ್ದಾರೆ ಡ್ರೈವಿಂಗ್ ಈಸಿನೇ ಬಟ್ ನಾನು ತಮಿಳ್ನಾಡಿಂದ ಇಲ್ಲಿಗೆ ಸಿಂಗಲ್ ಡ್ರೈವರ್ ಆಗಿ ಬಂದು ಪ್ರಾಬ್ಲಮ್ ಇದೆ ಸಿಂಗಲ್ ಡ್ರೈವರ್ ಫೇಸ್ பண்ணோம் ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಒಬ್ಬನೇ ಫೇಸ್ ಮಾಡ್ಬೇಕು, ಯಾರು ಇರಲ್ಲ. ಸೊ ಅದು ಡಿಫಿಕಲ್ಟ್ ಅಂತ ಹೇಳ್ತಿದ್ದಾರೆ. காடியும் இது பிரேக் டவுன் என்னாலும் இனி ஒரே சிங்கிள் டிரைவரே தான் ஃபேஸ் பண்ணி ஆகணும். ரோட்லயே பிளாக் ஆயிருச்சுன்னு வச்சுக்க ஒண்ணுமே பண்ண முடியாது. ಸೊ 1000 ಪ್ರಾಬ್ಲಮ್ ಉಂಟು. ತುಂಬಾ ಪ್ರಾಬ್ಲಮ್ ಇರ್ತಾರೆ, ಅದ್ರ ಜೊತೆ ಎಲ್ಲ ಲೀಡ್ ಮಾಡ್ಲೇಬೇಕು. ದೆನ್ ಇದು ಇವತ್ತಿನ ಒಬ್ಬ ತಮಿಳ್ನಾಡಿನ ಡ್ರೈವರ್ ಜೊತೆ ಒಂದು ಜರ್ನಿ ಆಗಿತ್ತು. ಇದೇ ತರ ಒಂದು ಹೊಸ ಜರ್ನಿ ನಿಮ್ ಜೊತೆ ಬರ್ತಿರ್ತೀನಿ. ದೆನ್ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಅಂಡ್ ದೆನ್ ಇವ್ರ ನಂಬರ್ ತಗೊಂಡಿರ್ತೀನಿ. ಇವ್ರ ನಂಬರ್ ತಗೊಂಡು ತಮಿಳ್ನಾಡಿಗೆ ನಾನು ಹೋದಾಗ ಅಲ್ಲಿ ಕಾಂಟ್ಯಾಕ್ಟ್ ಮಾಡಾಗಿತ್ತು. ಅಲ್ಲಿ ಒಂದು ಹೋಗಿ ಇನೋವೇಟಿವ್ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡೋಣ ಏನಾಗುತ್ತೆ. ದೆನ್ ಇಷ್ಟೆಲ್ಲ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.